5 ಟೈಮ್ ಪೆನಾಲ್ಟಿ ಕನ್ವರ್ಟ್ ಮಾಡಿದ್ದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು 1 ಟೈಮ್ ಪೆನಾಲ್ಟಿ ಅಂದ್ರೆ ಒಂದ್ಸತಿ ನೀವು ರಾಜ್ಯದನ ಕಟ್ಟಬೇಕು ಅಂತ ಹೇಳಿ ನಾವು ನೋಟಿಸ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಇತರೆ ಡಿಪಾರ್ಟ್ಮೆಂಟ್ಸ್ ಇಂದ ಇತರೆ ಕಾಮಗಾರಿಗಳಿಂದ ಸರ್ಕಾರದ ಕಾಮಗಾರಿಗಳಿಂದ ರಾಜ್ಯದನ ಅಲ್ಲಿ ಸಂದಾಯ ಆಗೋಗಿದೆ, ಹಾಗೂ ನಮ್ಮ ಹತ್ರನೂ ಕಟ್ಟಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಮತ್ತೆ ಇವಾಗ ಮುಂಚೆ ಹಣನೆಲ್ಲ ಅಳತೆ ಮಾಡಿಬಿಟ್ಟು ನೀವು ಒಂದ್ಸತಿ ಕಟ್ಟಿ ಅಂತ ಹೇಳಿ ನಮ್ಗೆ ಕಿರುಕುಳ ಕೊಡುವಂತ ಬ್ಲಾಕ್ ಮೇಲ್ ಮಾಡುವಂತ ಒಂದು ಇದನ್ನ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸ್ತಾ ನಾವು ನಮ್ಮ ಈ ಮಾಧ್ಯಮ ಮಿತ್ರ ತಾವೆಲ್ಲ ತಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲ ಸಹಕರಿಸಬೇಕು, ಹಾಗೂ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಾವು ಈಗಾಗಲೇ ವೇಡಾಕ್ಸ್ ಇಂದ ಮತ್ತು ಮಾಲೀಕರಿಂದ ಸರ್ಕಾರಕ್ಕೆ ಸಂದಾಯ ಆಗಿದೆ. ನಾವು ಯಾವುದು ಬೇಬಾಕಿ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಇಲಾಖೆಗೆ ಸಂದೇಶ ತಮ್ಮ ಮೂಲಕ ಇದೇ ಜಾಗದಲ್ಲಿ ಹಲವಾರು ಬಾರಿ ಸಂದೇಶ ರವಾನಿಸಿದ್ದೀವಿ. ಸುಮಾರು 25 ಬಾರಿ ನಾವು ನೋಡಿ ಸೆಕ್ರೆಟರಿ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ, ಕಾನೂನು ಮಂತ್ರಿ ಅವರಿಗೆ, ನಿರ್ದೇಶಕರಿಗೆ ಮತ್ತು ಗಣಿ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟು ನಮ್ಮನ್ನ ಸಭೆ ಕರೆದು ಒಂದು ತೀರ್ಮಾನ ಮಾಡಿ ಅಧಿಕಾರಿಗಳ ಒಟ್ಟಿಗೆ ನಮ್ಮನ್ನ ಸಭೆ ಸೇರಿಸಿ ಅಂತ ನಾವು ಕೇಳ್ಕೊಂಡ್ರು ಕೂಡ ಇದುವರೆಗೂ ಮುಖ್ಯಮಂತ್ರಿಯವರು ಮನಸ್ಸು ಮಾಡ್ತಾ ಇಲ್ಲ. ಇಲಾಖೆ ಮಂತ್ರಿಯವರು ಬೇಜವಾಬ್ದಾರಿತನನೋ ಅಥವಾ ಅವ್ರಿಗೆ ಇಲಾಖೆ ಬೇಡವಾಗಿದೆಯೋ ಗೊತ್ತಿಲ್ಲ, ಬೇಸತ್ತವರು ರಾಜೀನಾಮೆ ಕೊಡಕ್ಕೆ ಈ ಒಂದು OTS ತೀರ್ಮಾನಕ್ಕೆ ಅವರು ಬೇಸತ್ತು ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ರು ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಒಂದು ತೀರ್ಮಾನಕ್ಕೆ ಮಾಲೀಕರು ತೀವ್ರವಾದ ವಿರೋಧ. ಯಾಕೆಂದ್ರೆ ಇವತ್ತು ಎಲ್ಲಾ ದೋಷರು ಮತ್ತು ಕಲ್ಲು ಗಣಿಗಾರಿಕೆ ಮುಗಿಸಿ ನಾವೆಲ್ಲ ನಿರಂತರ ಉಪವಾಸ ಮಾಡಿ ಬಂದ್ ಆಚರಿಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲಾ ಕ್ರಷರ್ ಮಾಲೀಕರು ಇಲ್ಲಿ ಸೇರಿದ್ದೀವಿ. 32 ಜಿಲ್ಲೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಯೂನಿಯನ್ ಪದಾಧಿಕಾರಿಗಳು ಚರ್ಚಿಸ್ತಾ ಇದ್ದೀವಿ. ಮುಂದಿನ ದಿವಸ ನಾವು ಬಂದ್ ಆಚರಿಸ್ತೀವಿ. ಏಕೆಂದ್ರೆ ಈ ಒಂದು ಕರಾಳ OTS ನಮಗೆ ವಿರೋಧ ವ್ಯಕ್ತಪಡಿಸಕ್ಕೆ ಎಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ತೀರ್ಮಾನ ಆಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಗಣಿ ಮಂತ್ರಿಯವರಿಗೆ, ಗಣಿ ಕಾರ್ಯದರ್ಶಿಯವರಿಗೆ, ನಿರ್ದೇಶಕರಿಗೆ ನಾನು ಎಚ್ಚರಿಕೆ ಕೊಡಕ್ಕೆ PWD ಆಗ್ಬೋದು, ಮೇಜರ್ ಇರಿಗೇಷನ್ ಆಗ್ಬೋದು, ಮೈನರ್ ಇರಿಗೇಷನ್ ಆಗ್ಬೋದು, ಲ್ಯಾಂಡ್ ಆರ್ಮಿ ಆಗ್ಬೋದು, ನಿರ್ಮಿತಿ ಕೇಂದ್ರ ಆಗ್ಬೋದು, ಈ ರೀತಿ ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು 140 ಇಲಾಖೆಗಳಿದ್ದಾವೆ. ಅಲ್ಲಿ ಏನಂತಂದ್ರೆ ಈ KMMC ರೂಲ್ಸ್ ಎಲ್ಲಿಯೂ ಅದನ್ನೇ ಇನ್ಕಾರ್ಪೊರೇಟ್ ಮಾಡಿಕೊಂಡು ಆ ಡಿಪಾರ್ಟ್ಮೆಂಟ್ ರೂಲ್ಸ್ ಅಲ್ಲಿ ಈ KMMC ರೂಲ್ 36 ರಾಯಲ್ಟಿ ಬಗ್ಗೆ ಏನು ಒಂದು ರೂಲ್ಸ್ ಇದೆ, ಅದನ್ನೇ ಇನ್ಕಾರ್ಪೊರೇಟ್ ಮಾಡದೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡದೆ ಸರ್ಕಾರ ಸುಮಾರು ಒಂದು 30-40 ವರ್ಷದಿಂದ ಸರ್ಕಾರ ಅಂದ್ರೆ ಈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್ ತಮ್ಮದೇ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ವಿಚ್ ಈಸ್ ಕಾಂಟ್ರರಿ ಟು ದಿ ರೂಲ್ಸ್ ಫ್ರೇಮ್ಡ್ ಇನ್ KMMC ರೂಲ್ಸ್. ಇದು ಇಷ್ಟೊಂದು ವರ್ಷ ನಡ್ಕೋತಾ ಇತ್ತು. ಏನಾಗ್ತಾ ಇದೆ ಅಂತಂದ್ರೆ ನಾವೇನು ಉತ್ಪಾದನೆ ಮಾಡ್ತೇವೆ, ನಾವೇನು ಖನಿಜ ಸಂಪತ್ತು ನಾವು ತೆಗಿತೇವಿ, ಅದರಲ್ಲಿ 78% ಈ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಸಪ್ಲೈ ಆಗುತ್ತೆ. ನಮ್ಮಂತ ಅವರು ತಗೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೆ ಒಂದು ಫೆಸಿಲಿಟಿ ಏನ್ ಮಾಡಿಕೊಟ್ಟಿದ್ರು ಅಂತಂದ್ರೆ ರಾಯಲ್ಟಿ ಅವರು ಬಿಲ್ದಲ್ಲಿ ಡಿಡಕ್ಟ್ ಮಾಡ್ತಾ ಇದ್ರು. KMMC ರೂಲ್ಸ್ ಅಲ್ಲಿ ರೂಲ್ಸ್ ಏನ್ ಮಾಡ್ತಾರೆ, ರಾಯಲ್ಟಿ ಅಡ್ವಾನ್ಸ್ ಅಲ್ಲಿ ಕಟ್ಟಿ ಇವತ್ತು ಕೂಡ ಮಾಡಿಲ್ಲ, ಸರಿದೂಗಿಸಿಲ್ಲ ಆ ಕಾನೂನು ತಿದ್ದುಪಡಿ ಆಗ್ದಂಗೆ ನಮ್ಮನ್ನೆಲ್ಲರನ್ನು 2 ರಾಯಲ್ಟಿ ಕಲೆಕ್ಷನ್ ಮಾಡಿಕೊಂಡು ನಮ್ಗೆ ಇವತ್ತು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಟೆಂಡರ್ ಕಾಸು ಕೊಟ್ಟಿತ್ತು, ಅದನ್ನ ಕೆಸಾಕವ್ರು ಮಾಡಿದ್ದಾರೆ. ಬಟ್ ಅದು ಟೆಕ್ನಾಲಜಿ ಪ್ರಕಾರ ಇದು ಒಳ್ಳೇದು, ಮುಂದೆ ಒಳ್ಳೇದಾಗುತ್ತೆ ಸರ್. ನಮ್ಗೆ ಒಳ್ಳೇದೇನೆ, ನಾವು ಇನ್ನು ಮುಂದೆ ಅದನ್ನೇ ಮಾಡ್ತೀವಿ ಸರ್. ಇನ್ನು ಮುಂದೆ